ಏ ಈ ಬೆಕ್ಕು ಮರಿ ಇದೆಯಲ್ಲ ಬಹಳ ಜೋರಿದೆ. ಅದಕ್ಕೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳೋದು. ಈ ಲೆವೆಲ್ ಪರ್ಫಾರ್ಮ್ ಮಾಡೋರಮ್ಮ. ಸೂಪರ್ ಸೂಪರ್ ಸೂಪರ್. ರಸಿಕಾ ಹಾಡನ್ನ ಇವರಿಬ್ರು ಹೇಗೆ ಹಾಡಿದ್ರು ಅರ್ಜುನ್ ಸರ್? ಮೊದಲನೇದಾಗಿ ದ ಲೆಜೆಂಡ್ರಿ ಎಲ್ಲಾರೀಶ್ವರಿ ಮೇಡಮ್ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಇರೋದು. ಯಾಕಂದರೆ ಈ ಒಂದು ಜಾನರ್ ಆಫ್ ಸಿಂಗಿಂಗು ಇವ್ರು ಆದಮೇಲೆ ಆ ಥರದ್ದು ಸಿಂಗಿಂಗ್ ಪ್ಯಾಟರ್ನಿಗೆ ಎಲ್ಲೂ ಕಾಣಿಲ್ಲ, ಆ ಥರದ್ದು ಟೋನಿಗೆ ಕಾಣಿಲ್ಲ. ಬಟ್ ಈ ಮಕ್ಕಳು ಅದನ್ನು ತೊಗೊಂಡು ಬಂದು ಆ ಎಕ್ಸ್ಪ್ರೆಷನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ವಯಸ್ಸಿಗೆ ಮೀರಿದ ಎಕ್ಸ್ಪ್ರೆಷನ್ ಅದು. ಆ್ಯಂಡ್ ಭಾಳ ಅದ್ಭುತವಾಗಿದೆ, ಇಬ್ಬರೂ ಭಾಳ ಅದ್ಭುತವಾಗಿದೆ. ಖಂಡಿತವಳು ಅದೊಂದು ಪುಟ್ಟ ಮಗು, ಅವಳಿಗೆ ಎಷ್ಟು ಅರ್ಥ ಆಗುತ್ತೆ ಅದು ಖಂಡಿತವಳು ಮಾಡಿದ್ದಾಳೆ. ಬಟ್ ನಯನ, ಯು ಆರ್ ಬ್ರಿಲಿಯಂಟ್, ಯು ಆರ್ ಜಸ್ಟ್ ಬ್ರಿಲಿಯಂಟ್, ಫ್ರೀಕಿಂಗ್ ಔಟ್. ನಿಮಗೆ ಅದು ಹಾಡು ಕಂಟ್ರೋಲ್ ಬಂದ್ಬಿಟ್ಟಿದೆ, ಕೈಯಲ್ಲಿದೆ, ಎಲ್ಲಿ ಏನು ಬೇಕಾದ್ರೂ ಮಾಡ್ತೀನಿ, ಯಾವ ಎಕ್ಸ್ಪ್ರೆಷನ್ ಬೇಕಾದ್ರೂ ಕೊಡ್ತೀನಿ ಅಂತ ನೀವು ಹಾಗೆ ಫ್ಲೋ ಮಾಡ್ತಾ ಇದ್ದೀರಾ ಹಾಡಲ್ಲಿ. ಅವ್ಳು ಲಾಸ್ಟಲ್ಲಿ ಸುಮ್ಮನೆ ಒಂದೇ ಒಂದು ಎಕ್ಸ್ಪ್ರೆಷನ್ ಕೊಟ್ಟು ಎಲ್ಲ ಡೈವರ್ಷನ್ ಈ ಕಡೆ ತಿರುಗಿಸ್ಬಿಟ್ರು, ನಾನು ಮಾಡುವಲ್ಲೇ ಗುರು ಅಂತ. ಇಟ್ ವಾಸ್ ಎ ಟ್ರೀಟ್. ಇಲ್ಲಿಂದ ನೋಡ್ಬೇಕಾದ್ರೆ ಭಾಳ ಚೆನ್ನಾಗಿ. ಥ್ಯಾಂಕ್ ಯು ಅರ್ಜುನ್ ಸರ್, ಥ್ಯಾಂಕ್ ಯು. ಈಗ ಇವರಿಬ್ಬರ ಸವಾಲ್ ಬಗ್ಗೆ ನಮ್ಮ ಮಹಾಗುರುಗಳು ಏನು ಹೇಳ್ತಾರೆ? ಇದು ಬಹಳ ಕಷ್ಟದ ಕೆಲಸ ಅಮ್ಮ ಇದು. ಹೌದು ಮಗಳು. ಹೂವು ಚೆಲುವೆಲ್ಲ ನಂದಿದ್ದು ಅಲ್ವಾ, ಅದೆಷ್ಟು ಒಳ್ಳೆ ಸಾಲು ಬರೆದಿದ್ದಾರೆ. ಹೂವು ಚೆಲುವೆಲ್ಲ ನಂದಿದ್ದು. ಆ ಇಬ್ಬರು ಮಕ್ಕಳು ಹಾಡಿದ್ದು ಒಂದು ಚೆಲುವು ಅದು. ಅದರಲ್ಲಿ ಚೆಲುವು ಇರೋ ಜಾಗದಲ್ಲಿ ನಾವು ಗೆಲುವೆಲ್ಲಿದೆ ಅಂತ ಹುಡುಕೋದೆ. ಅದು ತಪ್ಪಾದ ಚೆಲುವು ಅಲ್ಲ. ಈ ಹಾಡಿನಲ್ಲಿರುವ ಸಾಹಿತ್ಯ, ಆಮೇಲೆ ಅದರ ಉದ್ದೇಶ, ಅವಳ ವಯಸ್ಸು ಎರಡೂ ನೋಡಿ ನಾನು ಕಂಪೇರ್ ಮಾಡ್ಕೊಂಡು ನಕ್ಕು ಮನಸ್ಸೊಳಗೆ ಎಷ್ಟು ಚಿಕ್ಕ ಹುಡುಗಿ ಎಲ್ಲರ ಈಶ್ವರಿಗೆ ಮಾಡಿಬಿಟ್ಲು ಅವಳು ಅಲ್ವಾ. ಆಲ್ ದಿ ವೆರಿ ಬೆಸ್ಟ್ ಅಮ್ಮ. ಇಬ್ಬರಿಗೂ ಸಂತೋಷದ ನಂಬರ್ ಕೊಡೋಕೆ ನನಗೆ ಇಷ್ಟ ಇದೆ. ಲೈಟ್ ಆನ್ ಮಾಡಿ. And the lights please. And the winner is ನಗುವ ನಯನ ಮಧುರ ಮೌನ. ನಯನ ಇಸ್ ದ ವಿನ್ನರ್. ಥ್ಯಾಂಕ್ ಯು. ನಮ್ಮ ನಯನ ಈ ಬ್ಯಾಟಲ್ ವಿನ್ನರ್ಸ್. ಹಾಗಾಗಿ ಅವರಿಗೆ ಸಿಗ್ತಾ ಇದೆ 100ಕ್ಕೆ 100. ಈಗ ರೆಡ್ ಡ್ರೆಸ್ ಹಾಕೊಂಡು ನಿಂತಿರುವಂತ ನಮ್ಮ ಮಿಯಾಗೆ ಸ್ಕೋರ್ಸ್ ಕೊಡೋದಕ್ಕೆ ನಮ್ಮ ಜೂರಿ ಎಷ್ಟು ಖುಷಿಯಿಂದ ಕಾಯ್ತಾ ಇದ್ದಾರೆ ಅಂದ್ರೆ, ಮೈ ಲವ್ಲಿ ಜೂರಿ. ಟೋಟಲ್ ಸ್ಕೋರ್ಸ್ 98.4. ಸೂಪರ್. ಬೇಕಾಗಿರೋದು 1.6 ಅಲ್ವಾ, ಅದಕ್ಕಿಂತ ನಾವು ದೊಡ್ಡವರ. ನೆವರ್ ನೆವರ್ ನೆವರ್. ಥ್ಯಾಂಕ್ ಯು ಸರ್. ವಿಷ್ಣು ಮಹಾಗುರುಗಳೇ, ಅವನು ಎಷ್ಟೇ ತರಲೆ ಮಾಡಿದ್ರು, ಏನೇ ಕುಣಿದ್ರು, ಯಾವುದೇ ಹಾಡು ಮಹಾಗುರುಗಳೇ ಇದಂತಲ್ಲ, ಯಾವ ಹಾಡು ತಗೊಂಡ್ರು ಆ ಹಾಡಿನ ಅರ್ಥ ಕಲ್ತು ಯಾರು ಹಾಡಿದರೆ ಅದು ಏನ ರಾಗದಲ್ಲಿದೆ, ಒಂದಷ್ಟು ಹಾಡಿನ ಹಿಂದೆ ಒಂದು ಕೆಲಸ ಮಾಡ್ತಾನಲ್ಲ, ಅದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಒಳ್ಳೆ ಒಂದು ಗುಣಕ್ಕೆ ಒಂದು ದೊಡ್ಡ ಚಪ್ಪಾಳೆ. ಸೀರಿಯಸ್ಲಿ. ಈಗ ಹೋದ ವಾರ VP ಸರ್ ಹತ್ರ ಏನೋ ಕೇಳಿದ್ದೆ. ಅದಕ್ಕೆ VP ಸರ್ ಕೇಳಿದ್ರಲ್ಲೋ, ಈ ಕ್ರೋಗೋ ಈ ರೇವನ್ಗೂ ಇವ್ರಿಗೆಲ್ಲ ನಮ್ಮ ಸರಿಗಮಪ್ಪಕ್ಕೂ ಏನು ಸಂಬಂಧ ಅಂತ ಕೇಳಿದ್ರು. ಏನಾದ್ರು ಇದೆಯಾ ಸಂಬಂಧ ಅದಕ್ಕೆ? ಇಲ್ಲ, ಅದೇ ಕನೆಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ. ಕ್ರೋ ರೇವನ್ನೆಲ್ಲ ಕರ್ಕೊಂಬಂದ್ಬಿಟ್ಟಿದ್ಯೇನೋ? ಥರ್ಸ್ಟಿ ಕ್ರೋ ಸ್ಟೋರಿ ಹೇಳ್ತೀನಿ ರಾಗವಾಗಿ. ನಾನು ಮೈಕ್ ಇಟ್ಕೊಳ್ಳ ನಿಂಗೆ? ಎಸ್, ಓಕೆ, ರೆಡಿ. ಒಂದ್ಸಲಿ ಒಂದು ಕಾಗೆ ಇತ್ತು, ಅದಕ್ಕೆ ತುಂಬಾ ಬೇಜಾರಾಗಿತ್ತು. ಯಾಕಂದ್ರೆ ಅದಕ್ಕೆ ತುಂಬಾ ಬಾರಿಕೆ ಹಾಕಿತ್ತು, ನೀರೇ ಸಿಗ್ತಿರ್ಲಿಲ್ಲ. ಹಾಗೆ ಅವ್ರಾಗ ಥರ ಅನಿಸ್ತಿತ್ತು, ಅಂದ್ರೆ ಸಾರಮತಿರಾಗ ಥರ ಅನಿಸ್ತಿತ್ತು. ಹೇಗಂದ್ರೆ ನಿಜ ನಿಜರಿಗ ಸರಿಗ ಸರಿಗ ಮ ಪದ ಮನಿ ಸದ ನಿ ಧನಿ ಸನಿ ನಿ ಸರಿಗ ಮಗ ಸನಿ ನಿದಾದ ದ ಮಗ ಗಗ ಸ ಅಂತ ಅನಿಸ್ತಿತ್ತು.
ಅಷ್ಟೊತ್ತಿಗೆ ಅದಕ್ಕೆ ಒಂದು ಮಡಕೆ ಕಾಣಿಸ್ಬಿಡ್ತು. ಆಗ ಅದು ಕೆಳಗೆ ಬಂದು ನೋಡಿದ್ರೆ ಅಲ್ಲಿ ನೀರಿತ್ತು, ಆದರೆ ತುಂಬ ಕೆಳಗಿತ್ತು. ಎಷ್ಟು ಟ್ರೈ ಮಾಡಿದ್ರು ಸಿಗ್ತಿರ್ಲಿಲ್ಲ. ಆಗ ಒಂದು ಐಡಿಯಾ ಮಾಡ್ತು, ಅಲ್ಲಿರೋ ಕಲ್ಲೆಲ್ಲ ತಗೊಂಡು ಅಲ್ಲಿಗೆ ಹಾಕ್ತು. ಆಗ ಮೇಲ್ ಬರಕ್ಕೆ ಶುರು ಆಯಿತು. ಆಗ ಯಾವ್ರಾಗತ್ತಾರ ಅನಿಸ್ತು ಅಂದರೆ ಚಲನಾಟರ ಆಗತ್ತಾರ ಅನಿಸ್ತು. ಹೇಗಂದ್ರೆ ಸರಿ 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 ಗ ಮ ಪದ 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 ನೀಸ ಅನಿಸ್ತು. ಆಮೇಲೆ ನೆಕ್ಸ್ಟು ಫುಲ್ ಹೊಟ್ಟೆ ತುಂಬಿ ಹಾರ್ಕೊಂಡು ಹೋಗುವಾಗ ತುಂಬ ಖುಷಿ ಆಯಿತು. ಹಾಗೆ ಅವ್ರಾಗತ್ತಾರ ಅನಿಸ್ತು ಅಂದರೆ ಮೋಹನರಾಗತ್ತಾರ ಅನಿಸ್ತು. ಹೇಗಂದರೆ ಗರಿ ಗರಿ ಸರಿ ಸರಿ ಸ ಗರಿ ಗ ಸರಿ ಸದ ಸರಿ ಗರಿ ಗ ಪ ಗ ಪದ ಪ ಗ ಪದ ಪದ ಸರಿ ಗರಿ ಗ ಸಾರಿ ದ ಸ ಪದ ಸರಿ ಗ ಸಾದ ಪ ಗರಿ ಸರಿ ಸ ಅನಿಸ್ತು. ಮುಗೀತು. ತಾಯಿ, ನಿಮ್ಮ ಹೊಟ್ಟೆಗೆ ಹಾಲು ಸುರಿಬೇಕು ತಾಯಿ, ಅಂಥ ಮಗುನ ಎತ್ತಿದ್ದೀರ ತಾಯಿ. ಈ ವಯಸ್ಸಿಗೆ ಕಥೆಯನ್ನ ಹೇಳಿ ಅದರ ಜೊತೆ ರಾಗಗಳಲ್ಲಿ ಎಕ್ಸ್ಪ್ರೆಷನ್ಸು, ಆ ಭಾವಗಳನ್ನ ಹೇಳೋದು. ವಿಷ್ಣು, ಆ್ಯಕ್ಚುಲಿ ಯಾರೋ ನನಗೆ ನಾದಬ್ರಹ್ಮ ಅಂತವ್ರೆ, ಅವನು ನಾದಬ್ರಹ್ಮ ಆ್ಯಕ್ಚುಲಿ. ಥ್ಯಾಂಕ್ ಯು ಹಂಸಲೇಖ ಸರ್. ನಾನು ಇದುವರೆಗೂ ಯಾವ ಹುಡುಗನಿಗೂ ಮುತ್ತು ಕೊಟ್ಟಿಲ್ಲ. ನಿಂಗೊಂದು ಮುತ್ತು ಕೊಡ್ಲೇನು? ಅಫ್ಕೋರ್ಸ್ ಕೊಡಲೇಬೇಕು. ನಂಗೆ ಲಿಪ್ಸ್ಟಿಕ್ ಬರಬೇಕು. ಅವನಿಗೆ ಅವನ ದೇಹಕ್ಕೆ ಮಾತ್ರ ವಯಸ್ಸು ಎಷ್ಟು? 5 ಎಷ್ಟು ನಿಂಗೆ? 6 ವರ್ಷ. ಒಳಗಡೆ 60 ವರ್ಷದ ಜ್ಞಾನಿ ಕೂತಿದ್ದಾನೆ. ವಿಷ್ಣು, ಹಾ ಸರ್. ಒಂದ್ಸತಿ ನೀನ್ ಇಲ್ಲಿ ಬರ, ಒಂದು ಹಗ್ಗಿ ಕೊಡೋಣ ನಿಂಗೆ. ಮೆತ್ತಿಗೆ ಮೆತ್ತಿಗೆ ಮೆತ್ತಿಗೆ. ಅಯ್ಯೋ ಯೋ 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 ಯೋ. ಆ್ಯಂಡ್ ವಿ ಪಿ ಸರ್, ಅವನಿಗೆ ನೀವಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸರ್ ಅವನಿಗೆ. ಅಯ್ಯೋ, ಕಣ್ಣುಗಳಲ್ಲಿ ಏನು ಮಿಡಿಯ. ಆ ಸಾಂಗಲ್ಲಿ ಅವರು ಹೀರೋ ಕುದುರೆ ಮೇಲೆ ಹೋಗ್ತಾ ಹಾಡು ಹಾಡ್ತಾರಲ್ಲ, ನೀನು ಹೇಳು, ನಿನ್ನ ಪ್ರಕಾರ ಕುದುರೆ ಮೇಲೆ ಯಾರು ಕೂತ್ರೆ ಚೆನ್ನಾಗಿರುತ್ತೆ? ವಿ ಪಿ ಸರ್. ಏನಕ್ಕೆ? ಯಾಕಂದ್ರೆ ನನ್ನ ಕನ್ಸಲ್ಲಿ ವಿ ಪಿ ಸರ್ ಕುದುರೆ ಮೇಲೆ ಕೂತಿದ್ರು. ಆಮೇಲೆ ನೆಕ್ಸ್ಟು ಅರ್ಜುನ್ ಸರ್ ಒಂದು ಗೂಳಿ ಮೇಲೆ ಕೂತಿದ್ರು.